ಚಿಕ್ಕಂದಿನಿಂದ ನನಗೆ ತೊಂದರೆ ಕೊಡ್ತಿದ್ದ ನನ್ನ ಫೋಬಿಯಾನ ನನ್ನಿಂದ ದೂರ ಮಾಡಿದೆ. ಕತ್ಲಿನ ಭಯದಿಂದ ನನ್ನ ಹೊರಗಡೆ ಕರೆದು ಧೈರ್ಯ ಅನ್ನೋ ಬೆಳಕಿಗೆ ಕರ್ಕೊಂಬಂದೆ. ಏನೇ ಕೊಟ್ಟರೂ ನಿನ್ನ ಋಣ ತೀರ್ಸಕ್ಕಾಗಲ್ಲ. ಅದಕ್ಕೆ ಈ ಥರ ಕೃತಜ್ಞತೆ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಶ್ಯಾಮ. ತಗೋ. ಇದ್ರಲ್ಲಿ ನಾನೇನ್ ಮಾಡಿದ್ದೀನಿ ಹೇಳಿ? ಎಲ್ಲ ಆ ಕೃಷ್ಣನ್ ದಯೆ. ಯಾರ ದಯೆನೋ ನನಗೆ ಗೊತ್ತಿಲ್ಲ. ನೀ ನನ್ನ ಜೀವನದಲ್ಲಿ ಬರ್ದಿದ್ರೆ ಮಾತ್ರ ಹೀಗೆಲ್ಲ ಆಗ್ತಾನೆ ಇರಲಿಲ್ಲ. ನನ್ನನ್ನ ನಿಮ್ ಜೀವನ ಕರ್ಕೊಂಡ್ ಬಂದಿದ್ದೆ ಆ ಕೃಷ್ಣ ಅಲ್ವಾ? ನಿಮ್ಗಿರೋ ಆ ಭಯನ ದೂರ ಮಾಡೋಕೆ ನನ್ನ ನಿಮ್ ಜೀವನ ಕಳ್ಸಿದ್ದಾನೆ ಆ ಕೃಷ್ಣ. ಹೌದು ಶ್ಯಾಮ, ನನಗೋಸ್ಕರನೇ ನಿನ್ನ ಕಳಿಸಿದಾನೆ. ನಿನಗೋಸ್ಕರ ಕೂಡ ನಿನ್ನ ನನ್ನ ಜೀವನಕ್ಕೆ ಕಳಿಸಿದಾನೆ. ನನ್ಗೋಸ್ಕರನಾ? ಹೌದು. ನಿನ್ನ ವಿಷಯದಲ್ಲಿ ನನಗೆ ಕೆಲವು ಆಸೆಗಳಿವೆ. ಆ ಆಸೆಗಳು ತೀರಿದ್ರೆ ನಿನಗೂ ತುಂಬಾ ಸಂತೋಷ ಆಗತ್ತೆ. ಅದಕ್ಕೆ ನಿನಗೋಸ್ಕರನು ನಿನ್ನ ನನ್ನ ಜೀವನಕ್ಕೆ ಕಳಿಸಿದ್ದೇನೇನೋ ಅಂತ ಅಂದಿದ್ದು. ನಿನ್ನ ಚೆನ್ನಾಗಿ ಓದಿಸ್ಬೇಕು, ನಿನ್ನ ಕಾಲ್ ಮೇಲೆ ನೀನು ನಿಲ್ಲೋ ಹಾಗೆ ಮಾಡಬೇಕು. ಯಾರಾದರೂ ನಿನಗೆ ಎಷ್ಟೇ ಕಷ್ಟ ಕೊಟ್ಟರು ಅದನ್ನು ಎದುರಿಸೋ ಶಕ್ತಿ ನಿನಗೆ ಬರಬೇಕು. ಹೀಗೆ ನನಗೆ ತುಂಬ ಆಸೆಗಳಿದೆ. ಆ ಆಸೆಗಳೆಲ್ಲ ತೀರಬೇಕು. ತೀರುತ್ತೆ, ಖಂಡಿತವಾಗ್ಲೂ ತೀರುತ್ತೆ. ಇಲ್ ನೋಡ್ರಿ, ನಿಮ್ಗೆ ಕತ್ಲಿನ ಭಯ ಹೋಗಿರೋ ವಿಷಯನ ಈಗ್ಲೇ ಅತ್ತೆಗೆ ಹೇಳ್ಬೇಕು. ಹೌದು ಶ್ಯಾಮ, ಹೇಳಬೇಕು. ಅತ್ತೆ, ಇದು ತಗೊಳ್ಳಿ ವಂಶವೃಕ್ಷ. ಐಶ್ವರ್ಯ ತಿರುಗಿ ಬರ್ದೇ ಇದ್ರೆ ಈ ವಂಶವೃಕ್ಷಕ್ಕೆ ಬೆಲೆ ಇರೋಲ್ಲ. ಬರ್ತಾಳೆ ಅತ್ತೆ, ಐಶ್ವರ್ಯ ಖಂಡಿತ ಬರ್ತಾಳೆ. ಶ್ಯಾಮ ಮತ್ತೆ ಅಖಿಲ್ ಖಂಡಿತ ಕರ್ಕೊಂಡು ಬರ್ತಾರೆ. ಶ್ಯಾಮನಿ ಫೋನ್ ಮಾಡ್ತಿದ್ದಾಳೆ. ಹಲೋ ಶ್ಯಾಮ, ಐಶ್ವರ್ಯ ಮನೆಗೆ ಹೋದ್ರಾ? ಐಶ್ವರ್ಯ ಹತ್ರ ಮಾತಾಡಿದ್ರಾ? ಇಲ್ಲಿಗೆ ಬರೋಕೆ ಐಶ್ವರ್ಯ ಒಪ್ಕೊಂಡ್ಲಾ? ಹೇಳು ಶ್ಯಾಮ, ಏನಾಯ್ತು? ಇನ್ನು ನಾವು ಐಶ್ವರ್ಯ ಅಕ್ಕನ ಮನೆಗೆ ಹೋಗಿಲ್ಲ ಅತ್ತೆ. ಇನ್ನೂ ಹೋಗಿಲ್ವಾ? ಯಾಕೆ? ಅತ್ತೆ, ರಾತ್ರಿ ಕಾಡಲ್ಲಿ ನಾವು ದಾರಿ ತಪ್ಪಿದ್ವಿ. ದಾರಿ ಗೊತ್ತಾಗ್ದೆ ರಾತ್ರಿ ಎಲ್ಲ ಕಾಡಲ್ಲೇ ಇರ್ಬೇಕಾಯ್ತು. ರಾತ್ರಿ ಎಲ್ಲ ಕಾಡಲ್ಲೇ ಇದ್ರಾ? ಹೌದತ್ತೆ. ಆ ಕತ್ಲಲ್ಲಿ ಅಖಿಲ್ ಹೇಗಿದ್ದ? ತುಂಬಾ ಹೆದರ್ಕೊಂಡಿರ್ಬೇಕಲ್ವಾ? ಗಾಬರಿ ಆಗಿರ್ಬೇಕಲ್ವಾ ಅವನು? ಅವನಿಗೆ ಹೇಗಿದ್ದಾನೆ? ಆರಾಮಾಗಿದ್ದಾನಾ? ಇಲ್ಲ ಅತ್ತೆ, ಅಂಥದ್ದೇನೂ ಆಗಿಲ್ಲ. ಅವರು ಆರಾಮಾಗಿದ್ದಾರೆ. ನಿಮ್ಗೊಂದು ಶುಭ ಸಮಾಚಾರ. ಶುಭ ಸಮಾಚಾರನಾ? ಏನಮ್ಮ? ಅವ್ರಿಗೆ ಕತ್ಲಿನ ಭಯ ಪೂರ್ತಿ ಹೋಯ್ತು. ಏನು? ಅಖಿಲ್ಗೆ ಕತ್ಲೆ ಭಯ ಹೊರಟೋಯ್ತಾ?
ಹೌದತ್ತೆ. ನಿನ್ ಗಂಡಂಗೆ ಕತ್ಲಿನ್ ಭಯ ಮರ್ತು ಹೋಗೋ ಹಾಗೆ ದೊಡ್ಡ ಭಯಂಕರವಾದ ಘಟನೆ ಏನಾದ್ರೂ ನಡಿಬೇಕು. ಆ ಘಟನೆಯಿಂದ ತನ್ನವರಿಗೆ ಏನಾದ್ರೂ ಆಗುತ್ತೆ ಅನ್ನೋ ಭಯ ಆಗ್ಬೇಕು. ಅಯ್ಯೋ ಶ್ಯಾಮ, ಶ್ಯಾಮ! ಹೀಗೆ ಇವ್ರ ಕತ್ಲಿನ ಭಯ ಹೋಯ್ತತ್ತೆ. ಎಂತ ಶುಭ ಸುದ್ದಿ ಹೇಳಿದ್ಯಮ್ಮ. ಇಷ್ಟು ಕಾಲಕ್ಕೆ ಆ ದೇವರ ದಯೆ ತೋರಿಸಿ ನನ್ನ ಮೊರೆ ಕೇಳಿಸ್ಕೊಂಡ. ಒಂದ್ಸಲ ಅಖಿಲ್ಗೆ ಫೋನ್ ಕೊಡಮ್ಮ. ಹಲೋ ಮಮ್ಮಿ. ಸಂತೋಷ ಕಂದ, ತುಂಬಾ ಸಂತೋಷ ಆಯ್ತು. ಯಾವಾಗ ಈ ಶುಭವಾರ್ತೆ ಕೇಳ್ತೀನೋ ಅಂತ ಎಷ್ಟೋ ವರ್ಷದಿಂದ ಕಾಯ್ತಿದ್ದೆ ನಾನು. ಇಷ್ಟು ವರ್ಷ ಆದ್ಮೇಲೆ ಆ ಮಾತನ್ನು ಕೇಳ್ತಿದ್ದೀನಿ. ತುಂಬಾ ಸಂತೋಷ ಅಪ್ಪ, ತುಂಬಾ ಸಂತೋಷ ಆಯ್ತು. ಇದೆಲ್ಲ ಶ್ಯಾಮನಿಂದಾನೇ ಆಗಿದ್ದು ಮಮ್ಮಿ. ಇಷ್ಟು ವರ್ಷ ಕತ್ಲಿಗೆ ಭಯಪಟ್ಟು ಕಣ್ಣು ಮುಚ್ಕೋತಾ ಇದ್ದೆ ನಾನು. ಆದ್ರೆ ಕಣ್ಣು ಮುಚ್ಕೊಂಡ್ರೆ ಕತ್ಲು ಅನ್ನೋ ಭಯ ಆಗತ್ತೆ ಅಂತ, ಕಣ್ಣು ತೆರೆದ್ರೆ ಬೆಳಕು ಅನ್ನೋ ಧೈರ್ಯ ಬರುತ್ತೆ ಅಂತ ಶ್ಯಾಮನಿಂದಾನೇ ಗೊತ್ತಾಗಿದ್ದು. ನನಗಿರೋ ಈ ಭಯನ ಧೈರ್ಯ ಆಗಿ ಬದಲಾಯಿಸಿದ್ದು ಶ್ಯಾಮ. ಹೌದಪ್ಪ, ಶ್ಯಾಮ ಇಲ್ದೇ ಇದ್ರೆ ಹೀಗಾಗ್ತಿರ್ಲಿಲ್ಲ. ಶ್ಯಾಮ ನನ್ನ ಸೊಸೆ ಆಗಿರೋದು ನಿಜವಾಗ್ಲೂ ನನ್ನ ಅದೃಷ್ಟನಪ್ಪ. ಐಶ್ವರ್ಯ ಕೂಡ ಮನೆಗೆ ವಾಪಸ್ ಬಂದ್ರೆ ಅದಕ್ಕಿಂತ ಇನ್ನೇನು ಬೇಡಪ್ಪ. ಬರ್ತಾರೆ ಮಮ್ಮಿ. ಐಶ್ವರ್ಯ ಆತಿಗೆ ಖಂಡಿತ ಮನೆಗೆ ಬರ್ತಾರೆ. ನಾವು ಕರ್ಕೊಂಡ್ ಬರ್ತೀವಲ್ಲ, ನೀವು ಆರಾಮಾಗಿರಿ. ಸರಿ ಕಂದ, ಇಡ್ತೀನಿ. ಓಕೆ ಮಮ್ಮಿ, ಬಾಯ್. ಏನಂದ್ರೆ ನಿಮ್ಗೊಂದು ಶುಭ ಸುದ್ದಿ. ಐಶ್ವರ್ಯ ಮನೆಗೆ ಬರ್ತಿದ್ದಾಳ? ಆದಷ್ಟು ಬೇಗ ಆ ಶುಭವಾರ್ತೆನೂ ಕೇಳ್ತೀರಾ ರೀ? ಈಗ ನಾನು ಹೇಳ್ತಿರೋ ಶುಭ ಸುದ್ದಿ ಎಷ್ಟೋ ವರ್ಷದಿಂದ ನಾವು ಕಾಣ್ತಿರೋ ಕನ್ಸು ರೀ. ಆ ಕನ್ಸು ನಿಜ ಆಯ್ತು. ನಮ್ಮ ಅಖಿಲ್ಗೆ ಕತ್ಲ ಭಯ ಹೊರಟೋಯ್ತು ರೀ. ಹೋಯ್ತಾ? ನಮ್ಮ ಅಖಿಲ್ಗೆ ಕತ್ಲ ಭಯ ಹೋಯ್ತಾ? ಹೌದು ರೀ, ನಮ್ ಶ್ಯಾಮನೇ ಆ ಭಯನ ದೂರ ಮಾಡಿದ್ದು. ಶ್ಯಾಮ ಹೋಗ್ಸಿದ್ದ? ಹೇಗೆ? ಶ್ಯಾಮ, ಹೀಗೆ ಕತ್ಲ ಭಯ ಹೋಗಿದೆ ಅಂತೀರಿ? ಎಷ್ಟು ಜನ ಡಾಕ್ಟರ್ಸ್ ತೋರಿಸ್ತೀವಿ, ಎಷ್ಟು ದೇವ್ರಿಗೆ ಹರಕೆ ಹೋಗ್ತೀವಿ, ಕೊನೆಗೆ ನಮ್ಮ ಶ್ಯಾಮ ಪುಣ್ಯದಿಂದ ಅಖಿಲ್ಗೆ ಕತ್ಲ ಭಯ ಹೋಯ್ತು. ಹಾಗೆ ಶ್ಯಾಮ ನಮ್ಮ ಐಶ್ವರ್ಯನ ಕನ್ವಿನ್ಸ್ ಮಾಡಿ ಮನೆ ಕರ್ಕೊಂಬಂದ್ರೆ ಚೆನ್ನಾಗಿರುತ್ತೆ. ಕರ್ಕೊಂಡ್ ಬರ್ತಾಳೆ ರೀ. ಶ್ಯಾಮ ಖಂಡಿತ ಐಶ್ವರ್ಯನ ಕರ್ಕೊಂಡ್ ಬರ್ತಾಳೆ, ನೋಡ್ತಾ ಇರಿ. ನಮ್ ಗೆಸ್ಟ್ ಹೌಸ್ ಅಲ್ಲಿ ಒಂದು ಸೆಟಪ್ ನ ಇಟ್ಕೊಂಡು ಓಲಾಡ್ತಿದ್ದ ನಿಮ್ ಸುಪುತ್ರ. ಅಮ್ಮ, ಐಶ್ವರ್ಯ. ಐಶ್ವರ್ಯ, ಕಾಫಿ. ಥ್ಯಾಂಕ್ ಯು ಮಮ್ಮಿ. ಇಷ್ಟ ಆಗ್ಲಿಲ್ಲ ಐಶ್ವರ್ಯ, ನನ್ಗಿಷ್ಟ ಆಗ್ಲಿಲ್ಲ. ಇಷ್ಟ ಆಗ್ದಿದ್ರೆ ನನಗೆ ಕೊಟ್ಟೆ? ನಾನ್ ಮಾತಾಡ್ತಾ ಇರೋದು ಕಾಫಿ ಬಗ್ಗೆ ಅಲ್ಲ, ನಿನ್ ಬಿಹೇವಿಯರ್ ಬಗ್ಗೆ.
ನೀನ್ ನಿಮ್ಮತ್ತೆ ಮನೆ ಹೊಸಲು ದಾಟಿ ಬಂದಿದ್ದು ನನ್ಗಿಷ್ಟ ಆಗ್ಲಿಲ್ಲ. ಆನಂದ ಗಜಪತಿ ವರ್ಮಾ ಅವ್ರ ಮನೆಗೆ ಸೊಸೆಯಾಗಿ ಹೋಗ್ಬೇಕಾದ್ರೆ ನೀನ್ ಏನ್ ಹೇಳ್ದೆ? ಆ ಮನೆ ಅಧಿಕಾರನ ನಿನ್ ಕೈಗೆ ತಗೊಳ್ತೀನಿ ಅಂತ ಹೇಳಿದ್ದೆ. ಅಧಿಕಾರ ಪೂರ್ತಿ ಬಂದ್ಮೇಲೆ ನನ್ನನ್ನು ಆ ಮನೆಗೆ ಶಿಫ್ಟ್ ಮಾಡ್ತೀನಿ ಅಂತ ಹೇಳಿದ್ದೆ. ನಿಮ್ಮಪ್ಪ ಫಾರಿನಿಂದ ಬರ್ತಿದ್ದ ಹಾಗೆ ಅವ್ರನ್ನೂ ಕೂಡ ಆನಂದ ಗಜಪತಿ ವರ್ಮಾ ಅವ್ರ ಬಿಸ್ನೆಸ್ ಅಲ್ಲಿ ಪಾರ್ಟ್ನರ್ ಮಾಡ್ತೀನಿ ಅಂತ ಹೇಳಿದ್ದೆ. ಶ್ಯಾಮ ಆ ಮನೆಗೆ ಸೊಸೆಯಾಗಿ ಬರ್ತಿದ್ದ ಹಾಗೆ ನಿನ್ನ ಆಟ ಏನೂ ನಡೀಲಿಲ್ಲ. ಅವಳನ್ನ ಕಳ್ಸೋಕಾಗ್ದೆ ಕೊನೆಗೆ ನೀನೇ ಆ ಮನೆಯಿಂದ ಆಚೆ ಬಂದಿದ್ಯಾ. ಅದು ನನ್ಗಿಷ್ಟ ಆಗ್ಲಿಲ್ಲ. ನನಗೂ ಇಷ್ಟ ಇಲ್ಲ. ಆದ್ರೆ ಬರೋ ಹಾಗಾಯ್ತು. ಅರುಣ್ ತಪ್ಪು ಮಾಡಿದಾನೆ ಅನ್ನೋ ಆವೇಶದಲ್ಲಿ ಆ ಮನೆ ಬಿಟ್ಟು ಇಲ್ಲಿಗೆ ಬಂದೆ. ಬಂದಾದ್ಮೇಲೆ ನಾನ್ ಮಾಡಿದ್ದು ತಪ್ಪು ಅಂತ ನನಗೂ ಅನ್ನಿಸ್ತು. ಆದ್ರೆ ಹೀಗ್ ಬಂದಿರೋದ್ರಿಂದ ಒಂದ್ ರೀತಿ ಒಳ್ಳೇದಾಗತ್ತೆ ಅಂತ ನಂಗೆ ಅನ್ನಿಸ್ತಾ ಇದೆ. ಪ್ಲಸ್ ಹೇಗಾಗುತ್ತೆ? ಹೇಗಂದ್ರೆ ಸಡನ್ ಆಗಿ ನಾನು ಆ ಮನೆಯಿಂದ ಬಂದಿರೋದ್ರಿಂದ ನನ್ ಬೆಲೆ ಏನು ಅಂತ ಈಗ ಆ ಮನೇಲಿರೋರೆಲ್ರಿಗೂ ಅರ್ಥ ಆಗತ್ತೆ. ನನ್ನನ್ನು ಕರ್ಕೊಂಡು ಹೋಗೋದಕ್ಕೆ ಮನೆಯವರೆಲ್ಲ ನನ್ನನ್ನು ಹುಡ್ಕೊಂಡು ಇಲ್ಲಿಗೆ ಬರ್ತಾರೆ. ಮತ್ತೆ ಅತ್ತೆ ಮನೆಗ್ ಬಾ ಅಂತ ಅವರು ನನ್ನ ಹತ್ರ ಬೇಡ್ಕೊಳ್ತಾರೆ. ಏನ್ ಬೇಡ್ಕೋತಾರೋ ಏನೋ, ನೀನ್ ಬಂದು 2 ದಿನ ಆದ್ರೂ ಕೂಡ ಅವ್ರು ಯಾರು ಬರ್ಲೇ ಇಲ್ಲ. ಬರ್ತಾರೆ ಅಮ್ಮ, ಗ್ಯಾರಂಟಿ ಬರ್ತಾರೆ. ನನ್ನ ಅತ್ತೆ ಮಾವ ಮರ್ಯಾದೆ ಹೋದ್ರೆ ಪ್ರಾಣ ಹೋದ ಹಾಗೆ ಫೀಲ್ ಆಗ್ತಾರೆ. ಈಗ ಆನಂದ ಗಜಪತಿ ವರ್ಮಾ ಅವರ ಸೊಸೆನೆ ಮನೆಯಿಂದ ಹೊರಟೋಗಿದ್ದಾಳೆ ಅಂತ 4 ಜನಕ್ಕೆ ಗೊತ್ತಾದ್ರೆ ತಲೆ ಎತ್ತೋದಿಲ್ಲ ಅವರು. ಅದಕ್ಕೆ ನನ್ನನ್ನ ಹುಡ್ಕೊಂಡು ನನ್ನನ್ನ ಕರ್ಕೊಂಡು ಹೋಗೋದಕ್ಕೆ ಅವರು ಗ್ಯಾರಂಟಿ ಬರ್ತಾರೆ. ನೋಡ್ತಿರೋ. ಅಯ್ಯೋ ಬಾಲು. ಸನ್ನಿ, ನನಗ್ ಸಿಗ್ತಾ ಇಲ್ಲ ಕಣೋ. ನೋ ಪ್ರಾಬ್ಲಮ್, ಹೀರೋ ನಾನಿದ್ದೀನಲ್ಲ, ನಾನ್ ತೆಗಿತೀನಿ, ನೀನ್ ಈ ಕಡೆ ಬಾ. ನಂಗೂ ಸಿಗ್ಲಿಲ್ಲ ಅಂದ್ರೆ ನೀನು ಹೀರೋ ಅಲ್ಲ ಅಂತ ಆಯ್ತು. ಹೀರೋ ನೀನು, ನನ್ನೇ ಜೀರೋ ಅಂತ್ಯಾ? ನಿಂತ್ಕೋ, ನನ್ನೇ ಜೀರೋ ಅಂತ ನಿಂತ್ಕೋ. ಓಕೆ, ನಾಳೆ ಆಫೀಸ್ಗೆ ಬರ್ತೀನಲ್ಲ, ಮಾತಾಡೋಣ. ಇಡ್ತೀನಿ. ನಿಂತ್ಕೋ, ಓಡ್ಬೇಡ. ನಿಂತ್ಕೊಳ್ಳಿ. ತಾತ, ನಿಂತ್ಕೊಳ್ರಿ. ತಾತ ನನಗ್ ಹೊಡಿತಾ ಇದ್ದಾನೆ. ಅವಳನ್ನ ಯಾಕೋ ಹೊಡಿತಾ ಇದೀಯಾ? ನಾನ್ ಜೀರೋ ಅಂತೆ. ಏನು ಜೀರೋ ಅಂದ? ಯಾಕೆ? ದೊಡ್ಡ ಹೀರೋ ಆಗಿ ಬಾಲ್ ತೆಗಿತೀನಿ ಅಂದ ತಾತ, ಆದ್ರೆ ತೆಗಿಯಕ್ಕಾಗ್ಲಿಲ್ಲ. ಅದಕ್ಕೆ ಜೀರೋ ಅಂದಿತ್ತು. ತಪ್ಪು ಕಣಮ್ಮ, ಹಾಗೆ ಯಾರನ್ನು ಜೀರೋ ಅಂತ ಹೇಳ್ಬಾರ್ದು. ಇವತ್ತು ಜೀರೋ ಅಂದವರು ನಾಳೆ ಹೀರೋ ಆಗಿರ್ತಾರೆ, ಗೊತ್ತಾ? ಹೌದಾ? ಹಾಗಾದ್ರೆ ಇನ್ಯಾವತ್ತೂ ಅನ್ನಲ್ಲ ತಾತ. ತಾತ, ನಮ್ ಬಾಲು ಮರದ ಮೇಲೆ ಬಿದ್ದಿದೆ, ನಮಗ್ ಎಡ್ಡಿಸ್ತಾ ಇಲ್ಲ. ನೀವು ಬಂದು ಎತ್ಕೊಡ್ತೀರಾ? ನಡೀರಿ. ಅಲ್ಲಿ ತಾತ. ಹೋಗಿ ಆಡ್ಕೊಳ್ಳಿ. ಥ್ಯಾಂಕ್ ಯು ತಾತ. ಅಲ್ಲೆಲ್ಲೋ ಕಳ್ದೋಗಿದ್ ರೆಕಾರ್ಡರ್ ಇಲ್ಲಿಗೆ ಹೇಗ್ ಬಂತು? ಇದ್ರಲ್ಲಿ ಏನಿದೆಯೋ ಕೇಳ್ಬೇಕು.
ಹೇಳಿದ್ನಲ್ಲ, ಅಲ್ಲಿ ನೋಡು, ಅಖಿಲ್ ಕಾರ್ ಬರ್ತಿದೆ ನೋಡು. ಮಮ್ಮಿ, ನೀನೀಗೊಂದು ಕೆಲಸ ಮಾಡ್ಬೇಕು. ಸರಿ, ನೀನ್ ಹೋಗು. ಬನ್ನಿ ಅಖಿಲ್, ಬನ್ನಿ. ಹಾ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀವಿ ಅತ್ತೆ. ನನ್ನ ವೈಫ್ ಶ್ಯಾಮ. ನಮಸ್ಕಾರ. ನಮಸ್ಕಾರ ನಮ್ಮ. ನಿನ್ ಮದ್ವೆಗೆ ಬರೋಕ್ಕಾಗ್ಲಿಲ್ಲ. ನಾನು ನಮ್ಮ ಯಜಮಾನ್ರು ಫಾರಿನ್ ಅಲ್ಲಿದ್ವಿ, ಅದಕ್ಕೆ ಬರಕ್ಕಾಗ್ಲಿಲ್ಲ. ಹೌದು, ನೀವಿಬ್ರೇ ಬಂದಿದ್ದೀರಾ ಅಥವಾ ನಿಮ್ ತಂದೆನೂ ಬರ್ತಿದ್ದಾರಾ? ಇಲ್ಲ ಅತ್ತೆ, ನಾವಿಬ್ರೇ ಬಂದ್ವಿ. ನೀವಿಬ್ರೇ ಬಂದಿದ್ದೀರಾ? ಓಕೆ ಓಕೆ, ಬನ್ನಿ ಒಳಗಡೆ ಬನ್ನಿ. ಬಾ ಶ್ಯಾಮ. ಬನ್ನಿ, ಕೂತ್ಕೊಳ್ಳಿ. ಕೂತ್ಕೊಮ್ಮ. ಕುಡಿಯೋಕ್ ನೀರ್ ತಗೊಂಡ್ ಬರ್ತೀನಿ. ಅದೇನ್ ಬೇಡ ಅತ್ತೆ, ಬೇಡ. ಬೇಡ್ವಾ? ಓಕೆ, ಕಾಫಿ ತಗೊಂಡ್ ಬರ್ತೀನಿ ರೀ. ಬೇಡ, ಬರ್ತಾ ಕುಡ್ಕೊಂಡ್ ಬಂದ್ವಿ. ಕಾಫಿ ಏನು ಬೇಡ. ಬೇಡ್ವಾ? ಓಕೆ. ಅತ್ತಿಗೆ ಎಲ್ಲಿ? ಏನ್ ಹೇಳ್ಬೇಕಪ್ಪ ನಿಮ್ಮ ಅತ್ತಿಗೆ ಬಗ್ಗೆ? ಒಂದ್ ಮಾತು ಹೇಳ್ದೆ, ಕನಿಷ್ಠ ಫೋನು ಮಾಡ್ದೆ ಸಡನ್ ಆಗಿ ಬಂದ್ಬಿಟ್ಟಿದ್ದಾಳೆ. ಬಂದಾಗಿಂದ ಒಂದೇ ಸಮ ಅಳ್ತಿದ್ದಾಳೆ. ಏನ್ ನಡೀತಮ್ಮ ಅಂದ್ರೆ ಹೇಳಲ್ಲ, ಯಾಕೆ ಅಳ್ತಿದ್ಯಾ ಅಂದ್ರೆ ಅದನ್ನು ಹೇಳ್ತಾ ಇಲ್ಲ. ಅತ್ತೆ ಮನೆ ಗಲಾಟೆನ ತವ್ರ ಮನೇಲಿ ಹೇಳಿ ಅವ್ರ ಮರ್ಯಾದೆ ತೆಗೆಯೋದು ಅವಳಿಗಿಷ್ಟ ಇಲ್ವೇನೋ. ಅದಕ್ಕೆ ಅಲ್ಲಿ ಏನ್ ನಡೀತು ಅಂತ ನನ್ನ ಹತ್ರ ಹೇಳ್ತಾನೆ ಇಲ್ಲ. ಹತ್ಕೊಂಡು ಮೇಲ್ಗಡೆ ರೂಮ್ಗೆ ಹೋಗಿ ಬಾಗ್ಲು ಹಾಕೊಂಡಿದ್ದಾಳೆ. ಇಷ್ಟೊತ್ತಾದ್ರೂ ಬಾಗ್ಲೇ ತೆಗ್ದಿಲ್ಲ. ಅವಳು ಬಂದಾಗಿಂದ ಊಟ ತಿಂಡಿನೂ ಮಾಡ್ದೆ ಮೇಲ್ ರೂಮಲ್ಲೇ ಇದ್ದಾಳೆ. ಮೇಲಿನ ರೂಮ್ ಅತ್ತೆ? ಹೌದಪ್ಪ. ಐಶ್ವರ್ಯ, ಅಮ್ಮ ಐಶ್ವರ್ಯ, ನಿನ್ ಮೈದ್ನ ಬಂದಿದ್ದಾರೆ, ಬಾಗಲ್ ತೆಗಿಯಮ್ಮ. ಅವ್ರು ಯಾಕೆ ಬರ್ತಾರೆ? ಬಂದಿದೀವಿ ಅತ್ತಿಗೆ, ನಾನು ಶ್ಯಾಮ ಬಂದಿದೀವಿ. ಬಾಗಿಲು ತೆಗೀರಿ ಅತ್ತಿಗೆ. ತೆಗಿಯಲ್ಲ. ಯಾರು ಬಂದ್ರು ಅಷ್ಟೇ, ನಾನ್ ಬಾಗಲ್ ತೆಗಿಯಲ್ಲ. ಪ್ಲೀಸ್ ಅಕ್ಕ, ದಯವಿಟ್ಟು ಹಾಗೆ ಮಾತಾಡ್ಬೇಡಿ. ನಿಮ್ ಪರಿಸ್ಥಿತಿ ನನ್ಗೆ ಅರ್ಥ ಆಗತ್ತೆ. ನಿಮ್ ಮನ್ಸಿಗೆ ಇಷ್ಟೆಲ್ಲ ಕಷ್ಟ ಆಗಿರೋದಕ್ಕೆ ನೀವ್ ಹೀಗ್ ಮಾಡ್ತಿದ್ದೀರಾ ಅಂತಾನು ನಂಗೆ ಅರ್ಥ ಆಗ್ತಿದೆ ಅಕ್ಕ. ನಿಮ್ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಕೂಡ ಹೀಗೆ ನಡ್ಕೋತಿದ್ರು ಅಕ್ಕ. ಆದ್ರೆ ನೀವ್ ಅನ್ಕೊಂಡ್ ಹಾಗೆ ಅಲ್ಲಿ ಯಾವ ತಪ್ಪು ಆಗಿಲ್ಲ ಅಕ್ಕ. ಹೌದು ಅತ್ತಿಗೆ, ಅಲ್ಲಿ ನಡೆದಿದ್ರಲ್ಲಿ ಅಣ್ಣನ್ ತಪ್ಪೇನೂ ಇಲ್ಲ. ಇರಲ್ಲ, ನಿಮ್ ಅಣ್ಣನ್ ತಪ್ಪು ಏನೂ ಇರಲ್ಲ. ತಪ್ಪೆಲ್ಲ ನಂದೆ. ಅಲ್ಲಿ ನಿಮ್ಮ ಅಮ್ಮ ಅಪ್ಪ ನಡೆದಿರೋದ್ರಲ್ಲಿ ಅರುಣ್ ತಪ್ಪೇನೂ ಇಲ್ಲ ಅನ್ನೋ ಹಾಗೆ ವಹಿಸ್ಕೊಂಡ್ ಬಂದ್ರು. ಈಗ ನಡೆದಿರೋದ್ರಲ್ಲಿ ನಿನ್ನ ಅಣ್ಣನ್ ತಪ್ಪೇನೂ ಇಲ್ಲ ಅನ್ನೋ ಹಾಗೆ ನೀವ್ ವಹಿಸ್ಕೊಂಡ್ ಬಂದಿದ್ದೀರಾ. ಹೀಗ್ ತಪ್ಪು ಮಾಡ್ದವ್ರನ್ನ ವಹಿಸ್ಕೊಂಡ್ ಬರೋದು ನಿಮ್ ವಂಶಕ್ಕಿರೋ ಅಭ್ಯಾಸ ಅನ್ಸುತ್ತೆ. ಅತ್ತಿಗೆ, ತಪ್ಪು ಮಾತಾಡಬೇಡಿ. ವಂಶದ ಬಗ್ಗೆ ಮಾತಾಡಬೇಡಿ. ನಮ್ ವಂಶದ ಬಗ್ಗೆ ತಪ್ಪಾಗಿ ಮಾತಾಡಬೇಡಿ. ಅಷ್ಟಕ್ಕೂ ನಿಮ್ ಹತ್ರ ಮಾತಾಡೋದೇ ತಪ್ಪು. ಹೊರಟೋಗಿ, ಈಗ್ಲೇ ಇಲ್ಲಿಂದ ಹೊರಟೋಗಿ. ಅಕ್ಕ, ನಿಮ್ಮ ಕೈ ಮುಗಿತೀನಕ್ಕ, ಒಂದ್ಸಲ ಬಾಗ್ಲು ತೆಗೀರಿ ದಯವಿಟ್ಟು. ನಾನು ಹೇಳೋದ್ ಕೇಳಿದ್ರೆ. ಕೇಳಲ್ಲ, ನಾನ್ ಏನು ಕೇಳಲ್ಲ. ಈ ವಿಷಯದಲ್ಲಿ ಯಾರ್ ಏನ್ ಹೇಳಿದ್ರು ನಾನ್ ಕೇಳಲ್ಲ. ಆ ದೇವ್ರೆ ಕೇಳಕ್ ಬಂದ್ ಹೇಳಿದ್ರು ಸರಿ, ನಾನ್ ಕೇಳಲ್ಲ. ಕೇಳಲ್ಲ ಅಂದ್ರೆ ಕೇಳಲ್ಲ. ಮರ್ಯಾದೆಯಿಂದ ಬಂದ್ ದಾರಿಯಲ್ಲೇ ಹೋಗ್ಬಿಡಿ. ವಾಪಸ್ ಹೋಗಿ. ಹಾಗಲ್ಲ ಅಕ್ಕ. ಬುದ್ಧಿ ಇಲ್ವಾ? ಒಂದ್ಸಲ ಹೇಳಿದ್ರೆ ನಿನ್ಗೆ ಅರ್ಥ ಆಗಲ್ವಾ?
ಬುದ್ಧಿ ಇಲ್ದೇ ಇರೋ ಹಾಗೆ ಯಾಕೆ ನನಗೆ ಕಷ್ಟ ಕೊಡ್ತಿದ್ಯಾ? ನೋಡಿ, ಬುದ್ಧಿವಂತರಿಗೆ ಮಾತಿನ ಪೆಟ್ಟು, ದಡ್ರಿಗೆ ದೊಣ್ಣೆ ಪೆಟ್ಟು ಅಂತಾರೆ. ಛೇ, ಶ್ಯಾಮ, ನಾವಿನ್ ಎಷ್ಟೇ ಪ್ರಯತ್ನ ಪಟ್ಟರು ಅದು ವೇಸ್ಟ್. ಇನ್ನು ಅದಕ್ಕೆ ಬಾಗಿಲು ತೆಗಿಯಲ್ಲ, ನಮ್ಮ ಜೊತೆ ಮಾತಾಡಲ್ಲ. ನಡಿ ಹೋಗೋಣ.